ಎಸ್ಕೆ ಸೂಪರ್ ಟಿಎಂಟಿ, ದ ಲಾಂಗ್ ಲೈಫ್ ಟಿಎಂಟಿ. ಕಾರವಾರದ ಸಿದ್ದಾಪುರದ ಕೊಲೆ ಪ್ರಕರಣ ಇದೆಯಲ್ಲ, ಪ್ರಕರಣದ ತನಿಖೆಯನ್ನು ಈಗ ಪೊಲೀಸರು ಮುಂದುವರಿಸಿದ್ದಾರೆ. ಸುಚಿತ್ರಾಳ ಒಂದೇ ಕರೆಗೆ ಬಂದಿದ್ದ 3 ರೌಡಿಗಳಂತೆ. ಸುಚಿತ್ರಾಳ ಒಂದೇ ಒಂದು ಕರೆಗೆ 3 ರೌಡಿಗಳು ಬರ್ತಾರೆ. ಸುಚಿತ್ರಾಳ ಮಾತಿಗೆ ಚಾಕು ಇರಿತಾರೆ. ಹುಡುಗರ ಹಿನ್ನೆಲೆ ಏನು ಆಗಿದ್ದಾರೆ? ಸುಚಿತ್ರ ಹೇಳುವಂತ ಒಂದೇ ಒಂದು ಮಾತಿಗೆ ಚಾಕು ತಗೊಂಡು ಇರಿತಾರೆ ಅಂದ್ರೆ ಅವ್ರ ಹಿನ್ನೆಲೆ ಏನು? ಶಿವಮೊಗ್ಗದ ಮೈಫೂಜ್, ಫೈಜಲ್, ಇರ್ಫಾನ್ ಬಗ್ಗೆ ಈಗ ತನಿಖೆ ಮಾಡ್ತಾ ಇದ್ದಾರೆ. ಒಂದೇ ಕಾಲ್ಗೆ ಮಾರಕಾಸ್ತ್ರ ತೆಗೆದುಕೊಂಡು ಬಂದಿದ್ದು ಹೇಗೆ? ಆ 3 ಪೋಖ್ರಿಗಳ ಹಿಂದಿರುವಂತ ದೊಡ್ಡ ರೌಡಿ ಯಾರು? ಸುಚಿತ್ರ ಹಾಗೂ ಕಮಲಾಕರ್ ಭಟ್ಗೆ ಇಷ್ಟು ಕ್ಲೋಸ್ ಹೇಗಾದ್ರು ಈ ಗ್ಯಾಂಗ್ನವರು? ಈ ಗ್ಯಾಂಗ್ನಿಂದ ಹಿಂದೆ ಬೇರೆ ಏನಾದರೂ ಕೃತ್ಯ ನಡೆದಿದೆಯಾ? ಒಂದು ಫೋನ್ ಕಾಲಿಗೆ ಶಸ್ತ್ರಾಸ್ತ್ರಗಳನ್ನ ಹಿಡ್ಕೊಂಡು ಬರ್ತಾರೆ ಅಂತಂದ್ರೆ ಇವರ ಹಿನ್ನೆಲೆಗಳೇನು? ಅವ್ರ ಮುಖ ನೋಡ್ರಿ, ಚಿಕ್ಕ ಚಿಕ್ಕ ಏಜಲ್ಲಿರುವಂಥವ್ರು ಏನೇನು ಕರ್ಕೊಂಡು ಬರ್ತಾರೆ ಅಂಥೇಳಿ. ಮನೆಗೆ ನುಗ್ಗಿ ಕೊಲೆ ಮಾಡುವಂಥ ಧೈರ್ಯವಾದರೂ ಬಂದಿದ್ದಾದರೂ ಹೇಗೆ ಇವರಿಗೆ? ಉತ್ತರ ಕನ್ನಡ ಶಿವಮೊಗ್ಗ ಪೊಲೀಸರಿಂದ ಈಗ ತನಿಖೆ ತೀವ್ರಗೊಳ್ತಾ ಇದೆ. ಈ 3 ಶಿವಮೊಗ್ಗದ ಮೈಫೂಜ್, ಫೈಜಲ್, ಇರ್ಫಾನ್ ಇವರ ಬಗ್ಗೆ ಈಗ ದೊಡ್ಡ ಮಟ್ಟದ ತನಿಖೆಯನ್ನು ಮಾಡಲಾಗ್ತಾ ಇದೆ. ನನ್ನ ಸಹೋದ್ಯೋಗಿ ಈಗ ನವೀನ್ ಸಾಗರನ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ, ಕಾರವಾರ ಪ್ರತಿನಿಧಿ. ನವೀನ್, ಏನು ಡೀಟೇಲ್ಸ್ ಸಿಗ್ತಾ ಇದೆ ಈ 3 ಬಗ್ಗೆ? ಈ ಹಿಂದೆ ಯಾವುದಾದ್ರೂ ಕೃತ್ಯದಲ್ಲಿ ಭಾಗಿಯಾಗಿದ್ದರಾ ಅಥವಾ ಇವರು ಈ ಸುಪಾರಿ ತಗೊಂಡು ಇದೇ ರೀತಿ ಕೊಲೆ ಮಾಡುವಂಥವ್ರ? ಇವರು ಏನು ಡೀಟೇಲ್ಸ್ ಇದೆ? ಖಂಡಿತವಾಗಿ ಈಗ ಅವರ ಮೇಲೆ ಒಂದು ಪ್ರಶ್ನೆ ಮೂಡ್ತಾ ಇರೋದು. ಯಾಕೆಂತಂದ್ರೆ ಅವರು ಏನು ಸಿದ್ದಾಪುರಕ್ಕೆ ಬರ್ತಾರೆ ವಸಂತ ನಾಯ್ಕ ಅವರ ಮನೆಯಲ್ಲಿ. ಆ ಸಂದರ್ಭದಲ್ಲಿ ಸುಚಿತ್ರಾ ಅವರು ಹೇಳಿದ ನಂತರದಲ್ಲೇ ಅವರು ಚಾಕುವನ್ನು ಹಾಕಿರುವಂತದ್ದು. ಹೀಗಾಗಿ ಮೊದಲೇ ಪ್ರಿಪೇರ್ ಆಗಿದ್ರು. ಮತ್ತೆ ಇವರು ಕೆಲವು ಒಂದು ರೀತಿಯಲ್ಲಿ ಮೊದಲು ಈ ರೀತಿಯ ಪ್ರಕರಣಗಳಲ್ಲಿ ಅವರು ಭಾಗಿಯಾದವರನ್ನೇ ಅವ್ರು ಕರ್ಕೊಂಡು ಬಂದಿದ್ದಾರೆ ಅನ್ನುವಂತಹ ಒಂದು ತನಿಖೆಯನ್ನ ಮಾಡ್ತಾ ಇರುವಂತದ್ದು ಉತ್ತರ ಕನ್ನಡ ಜಿಲ್ಲೆಯ ಪೊಲೀಸರು ಮತ್ತು ಹಾಗೆ ಶಿವಮೊಗ್ಗದ ಪೊಲೀಸರು. ಯಾಕಂದ್ರೆ ಇವರು 3 ಜನರು ಕೂಡ ಶಿವಮೊಗ್ಗ ಜಿಲ್ಲೆಯವರು. ಕೆಲವು ಅಪರಾಧಿ ಪ್ರಕರಣದಿದ್ದಾರೆ ಅನ್ನುವಂತ ಒಂದು ಸಂಶಯಗಳಿರುವಂತದ್ದು. ಈ ನಿಟ್ಟಿನಲ್ಲಿ ಈಗ ಅವರ ಪೂರ್ವಾಪರಗಳನ್ನ ಈಗ ತನಿಖೆ ಕೈಗೊಳ್ತಾ ಇದ್ದಾರೆ. ಯಾಕಂತಂದ್ರೆ ಇವರೆಲ್ಲೋ ಒಂದು ಕಡೆ ಒಂದು ಏನು ಕಮಲಾಕರ್ ಭಟ್ ಮತ್ತೆ ಸುಚಿತ್ರಾ ಅವರಿಂದ ಒಂದು ತೆಗೆದುಕೊಂಡು ಹಣವನ್ನ ತೆಗೆದುಕೊಂಡು ಇವರು ಬಂದಿರಬಹುದು ಅನ್ನುವಂತಹ ಒಂದು ಸಂಶಯ ಇರುವಂತದ್ದು. ಯಾಕಂದ್ರೆ ಇವ್ರಿಗೂ ಮತ್ತೆ ಅವ್ರಿಗೆ ಏನು ಸಂಬಂಧ ಅನ್ನುವಂತಹ ಪ್ರಶ್ನೆಗಳು ಹೇಳ್ತಾ ಇರುವಂತದ್ದು. ಹೀಗಾಗಿ ಈ ದಿಕ್ಕಿನಲ್ಲಿ ಈಗ ಆ ತನಿಖೆಯನ್ನ ಕೈಗೊಂಡಿರುವಂತದ್ದು. ಅರುಣ್. ಓಕೆ ನವೀನ್, ನೀವೆಲ್ಲ ಮಾಹಿತಿಗೆ ಧನ್ಯವಾದಗಳು. ಸೊ ಇವರೆಲ್ಲ ಹೆಂಗೆ ಬಂದರು, ಏನು ಎತ್ತ ಅನ್ನುವಂಥದ್ದನ್ನು ಈಗ ನೋಡ್ತಾ ಇದ್ದಾರೆ, ಹುಡುಕುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಅವರ ಹಿನ್ನೆಲೆ ಏನು ಅನ್ನುವಂಥ ಪತ್ತೆ ಹಚ್ಚುವಂಥ ಕೆಲಸವನ್ನು ಮಾಡ್ತಾರೆ. ಒಂದೇ ಕಾಲ್ಗೆ ಶಸ್ತ್ರಾಸ್ತ್ರಗಳು ಹಿಡ್ಕೊಂಡು ಬರೋದಾದರೆ ಸುಪಾರಿ ಕಿಲ್ಲರ್ಸ ಇವರು ಅಂತ ಪ್ರಶ್ನೆಗಳು ಮೂಡುತ್ತೆ.